ಗಾಯತ್ರಿ ಶಾಂತೇಗೌಡ ಬದಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಇದೀಗ ಮುಂದಿಡ್ತಾ ಇದ್ದಾರಂತೆ. ಕೊನೆಯ ಕ್ಷಣದಲ್ಲಿ ಗಾಯತ್ರಿ ಹೆಸರು ಬಿಡಲೇಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗ್ತಾ ಇದೆಯಂತೆ. ಆದ್ರೆ ರಾಜ್ಯ ನಾಯಕರ ಒತ್ತಡಕ್ಕೆ ಹೈಕಮಾಂಡ್ ಮಣಿತಾ ಇಲ್ಲ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಇಬ್ಬರಲ್ಲಿ ಒಬ್ಬರಿಗೆ. ಆಮೇಲೆ ನಿಮ್ಗೆ ಗೊತ್ತಿರಲಿ, ಕಾಂಗ್ರೆಸ್ನಲ್ಲಿ 6 ಮಂದಿ ಮಹಿಳಾ ಶಾಸಕಿಯರಿದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರಿಗೆ MLC ಅನ್ನು ಹೊರತುಪಡಿಸಿ 6 ಮಂದಿ ಅಂದ್ರೆ ಮಹಿಳಾ ಶಾಸಕಿಯರು ವಿಧಾನಸಭೆಗೆ ಆಯ್ಕೆ ಆಗಿರುವಂತಹ ಶಾಸಕಿಯರಿದ್ದಾರೆ. ಯಾಕೆ ನಮಗೆ ಯಾರಿಗೂ ಅವಕಾಶ ಇಲ್ಲ? ಗಾಯತ್ರಿ ಶಾಂತೇಗೌಡ ಅವರಿಗೆ ಯಾಕೆ ಅವಕಾಶ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಬೆಳಗಾವಿ, ಕಲಬುರಗಿಯವರು ಕನಿಜಾ ಫಾತಿಮಾ ಇದ್ದಾರೆ, ಕೋಲಾರದಿಂದ ರೂಪಕಲಾ ಶಶಿಧರ್ ಬಿಡಿ ಅವರ ತಂದೆಗೆ ಸಿಕ್ಕಿದೆ ಅನ್ನೋಂಥ ಕಾರಣಕ್ಕಾಗಿ ಅವ್ರನ್ನ ಪಕ್ಕಕ್ಕಿಡೋಣ. ನಯನಾ ಮೋಟಮ್ಮ ಇದ್ದಾರೆ, ಆಮೇಲೆ ಅನ್ನಪೂರ್ಣ ತುಕಾರಾಮ್ ಇದ್ದಾರೆ, ಲತಾ ಮಲ್ಲಿಕಾರ್ಜುನ್ ಅವರಿದ್ದಾರೆ ಹರಪನಹಳ್ಳಿ ಅವರು. ನಿಮ್ಗೆ ಗೊತ್ತಿರ್ಬೋದು, ವಿಜಯನಗರಕ್ಕೆ ಸರಿಯಾಗಿ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟೆಲ್ಲ ಸಮಸ್ಯೆ ಇರುತ್ತೆ. ಮೇಲೆ ಆಯ್ತು, ಅವರಿಗೊಂದು ಅವಕಾಶ ಕೊಡ್ಬೋದಿತ್ತಲ್ಲ, ಯಾಕೆ ಗಾಯತ್ರಿ ಶಾಂತೇಗೌಡ ಅವರಿಗೆ? ಬಟ್ ವಿಚಾರ ಗೊತ್ತಿರಲಿ, ಇಲ್ಲಿ ತನಕ ಗಾಯತ್ರಿ ಶಾಂತೇಗೌಡ ಅವರಿಗೆ ಮುಖ್ಯಮಂತ್ರಿಗಳಿಂದ ಕರೆ ಬಂದಿಲ್ಲ. ಪ್ರಮಾಣ ವಚನ ಸ್ವೀಕರಿಸದಂತೆ ಗಾಯತ್ರಿ ಅವರಿಗೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಅಸಮಾಧಾನ ಭುಗಿಲೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸೂಚನೆ ಬಂದಿದೆ. ಉಮಾಶ್ರೀ ಪರವಾಗಿನೇ ಬ್ಯಾಟ್ ಬೀಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತೇಳಿ ಗೊತ್ತಾಗ್ತಾ ಇದೆ. ಹೆಬ್ಬಾಳ್ಕರ್ ಪರವಾಗಿ CM DK ಶಿವಕುಮಾರ್ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಗಾಯತ್ರಿ ಶಾಂತೇಗೌಡ ಅವರಿಗೆ ಈಗ ಇಬ್ರು ಜಗಳ, ಮೂರನೇವರಿಗೆ ಲಾಭ ಅನ್ನುವಂಥ ರೀತಿಯಾಗಿ ಬಹುಶಃ ಗಾಯತ್ರಿ ಶಾಂತೇಗೌಡ ಅವರಿಗೆ ಒಂದು ಅವಕಾಶ ಆಗಿತ್ತು. ಬಟ್ ಈಗ ನೋಡ್ರೆ ಅವರಿಬ್ರು ಈಗ ಪಟ್ಟು ಬಿಡ್ತಾ ಇಲ್ಲ ಅಂತೇಳಿ ತಿಳಿದು ಬರ್ತಾ ಇದೆ. ಈ ಕ್ಷಣದಲ್ಲೂ ಕೂಡ ಸಿದ್ದರಾಮಯ್ಯನವರು ಉಮಾಶ್ರೀ ಅವರ ಪರವಾಗಿ, ಉಮಾಶ್ರೀ ಅವರಿಗೆ ಈಗ ಉಪಸಭಾಪತಿ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ ಅಂತೇಳಿ ತಿಳಿದು ಬರ್ತಾ ಇತ್ತು. ಬಟ್ ಇಲ್ಲ, ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಬೇಕು ಅಂತ ಸಿದ್ದರಾಮಯ್ಯನವರು, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಹೆಂಗ್ ಬಿಡಕ್ಕಾಗುತ್ತೆ, ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಬೇಕು ಅಂತ DK ಶಿವಕುಮಾರ್ ಅವರು. ಹಾಗಾಗಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ ಅಂತೇಳಿ ತಿಳಿದು ಬರ್ತಾ ಇದೆ. ಪ್ರಮೋದ್ ನಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಹೇಳಿ ಕೇಳಿ ಗಾಯತ್ರಿ ಶಾಂತೇಗೌಡ ಅವರಿಗೆ ನಂಬಕ್ಕಾಗ್ತಾ ಇಲ್ಲ, ಅಂದ್ರೆ ಅವ್ರು ಮಾತನಾಡಿದಂಥದ್ದನ್ನ ಆಧರಿಸಿ ಹೇಳೋದಾದ್ರೆ ನನಗೆ ಹೆಂಗ್ ಸಚಿವಗಿರಿ ಸಿಕ್ತು ಅಂತ ಹೇಳ್ಕೊಂಡ್ಬಿಟ್ಟು ಬಹುಶಃ ಹೈಕಮಾಂಡ್ ಕೃಪಾ ಕಟಾಕ್ಷ ಅಂತ ಅವರೇ ಒಂದು ಹಿಂಟ್ಸ್ ಕೊಡ್ತಾ ಇದ್ದಾರೆ. ಬಟ್ ಈಗಲೂ ಕೂಡ ಅವ್ರಿಗೆ ಕರೆ ಬಂದಿಲ್ಲ ಅಂತ ಅಂದ್ರೆ ಏನ್ ಕತೆ ಪ್ರಮೋದ್? ಬಹುಶಃ ಇವತ್ತು ಪ್ರಮಾಣ ವಚನ ಸ್ವೀಕರಿಸ ಆದ್ಮೇಲೆನೆ ಗಟ್ಟಿ ಇಂತಿಂತವ್ರು ಸಚಿವರು ಅಂತ. ಮಾಲ್ತೇಶ್, ಸಾಕಷ್ಟು ಟ್ವಿಸ್ಟ್ಗಳು, ಸಾಕಷ್ಟು ಟರ್ನ್ಗಳು ಸಿಗ್ತಾ ಇದೆ. ಈಗಾಗಲೇ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದೀವಿ. ನಾನು ಆಗಲೇ ಲೈವಲ್ಲಿ ಹೇಳ್ತಾ ಇದ್ದೆ, ರಂಗನಾಥ್ ಅವ್ರ ಜೊತೆಗೂ ಕೂಡ ಹೇಳ್ತಾ ಇದ್ದೆ, ಸಾಕಷ್ಟು ಟರ್ನ್ ಆಗುವಂಥ ಸಾಧ್ಯತೆ ಇದೆ. ಇನ್ನೊಂದು ಹೆಸರು ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನೊಂದು ಹೆಸರು ಕೂಡ ಕೊನೆ ಕ್ಷಣದಲ್ಲಿ ಬದಲಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ. ಈಗ ಅದೇ ರೀತಿಯಂಥ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಈಗ ಗಾಯತ್ರಿ ಶಾಂತೇಗೌಡರಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದೇ ಕಾಂಗ್ರೆಸ್ನಲ್ಲಿ, ಅದರಲ್ಲೂ ಮಹಿಳೆಯರಲ್ಲಿ ಸಾಕಷ್ಟು ಅಸಮಾಧಾನ ಭುಗಿಲೇಳೋದಕ್ಕೆ ಕಾರಣವಾಗ್ತದೆ. ಪಾಯಿಂಟ್ ನಂಬರ್ 1, ಅವರು ಶಾಸಕರಲ್ಲ, ಅಂದರೆ ನೇರವಾಗಿ ಜನರಿಂದ ಆಯ್ಕೆ ಆಗಿಲ್ಲ. ಜೊತೆಗೆ ಇದುವರೆಗೂ ಕೂಡ ಪರಿಷತ್ ಸದಸ್ಯರಾಗಿ ಇನ್ನೂ ಕೂಡ ಆಯ್ಕೆ ಆಗಿಲ್ಲ, ಪರಿಷತ್ ಸದಸ್ಯರಾಗಿ ಇನ್ನೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಹೀಗಾಗಿ ಅವರನ್ನ ಈಗ ಏಕಾಏಕಿ ಮತ್ತೆ ಮಂತ್ರಿಯನ್ನೇ ಮಾಡ್ತಾ ಇರುವಂಥದ್ದು ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅತ್ತ ಮುಖ್ಯಮಂತ್ರಿಗಳು ಕೂಡ ಗಾಯತ್ರಿ ಶಾಂತೇಗೌಡರ ಕ್ಯಾಬಿನೆಟ್ ಸೇರಿಸ್ಕೊಳ್ಳೋ ಸಂಬಂಧಪಟ್ಟಂತೆ ಅಷ್ಟೊಂದು ಒಲವಿಲ್ಲ. ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಗಾಯತ್ರಿ ಶಾಂತೇಗೌಡರನ್ನ ಈಗ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳೋಕೆ ಸಂಬಂಧಪಟ್ಟಂತೆ ಅವರು ಕೂಡ ಅಷ್ಟೊಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಉಮಾಶ್ರೀ ಅವರಿಗೆ ಸ್ಥಾನಮಾನ ಕೊಡಬೇಕು ಅನ್ನುವಂಥದ್ದು, ಉಮಾಶ್ರೀ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಮೊದಲಿಂದಲೂ ಕೂಡ ಮಾತನಾಡ್ತೇನೆ.